ನಿಮಗೆ ಎಡಿಟಿಂಗ್ ಅಂದ್ರೆ ಭಾಳ ಇಷ್ಟ, ಎಡಿಟಿಂಗ್ ಫೀಲ್ಡ್ ಒಳಗೆ ಕರಿಯರ್ ಸೆಟ್ ಮಾಡ್ಕೋಬೇಕು, ನನಗೆ ಎಡಿಟಿಂಗ್ ಬಿಟ್ಟು ಬೇರೆ ಏನೋ ಬರಲ್ಲ, ಅದನ್ನ ನಾನು ಕರಿಯರ್ ಆಗಿ ಚೂಸ್ ಮಾಡ್ಕೊಂತೀನಿ ಅನ್ನೋದಾದ್ರೆ ಈ ವಿಡಿಯೋನ ಪೂರ್ತಿ ನೋಡ್ರಿ. ಈ ವಿಡಿಯೋ ಒಳಗೆ ಎಡಿಟಿಂಗ್ ಕಲಿಯಕ ಯಾವ ಸಾಫ್ಟ್ವೇರ್ ಚೂಸ್ ಮಾಡೋದು ಬೆಸ್ಟ್, ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್ಸ್ ಯಾವ್ಯಾವು, ಫ್ಯೂಚರ್ ಒಳಗೆ ಕ್ಲೈಂಟ್ ಹುಡ್ಕೋದ್ ಹೆಂಗ, ಅದರಿಂದ ಹಣ ಸಂಪಾದನೆ ಮಾಡೋದು ಹೆಂಗ, ಕಂಪ್ಲೀಟ್ ಡೀಟೇಲ್ ನ ಈ ವಿಡಿಯೋ ಒಳಗೆ ಕೊಡ್ತೀನಿ. ನಿಮ್ಗೇನೋ ಹಂಗ ಸುಮ್ಮನೆ ಬಂದು ಹೇಳ್ಬೇಕಂತ ಹೇಳತ್ತಿಲ್ಲ, ಈ ಫೀಲ್ಡ್ ಒಳಗೆ ನನಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಐತಿ. ಸೊ ಫಸ್ಟ್ ಒಂದು ವಿಡಿಯೋ ಎಡಿಟಿಂಗಿಗೆ ನೀವು ಯಾವ ಸಾಫ್ಟ್ವೇರ್ ಚೂಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಂಗ ನೀವು ಪ್ರೊಫೆಷನಲ್ ಸಾಫ್ಟ್ವೇರ್ ಚೂಸ್ ಮಾಡ್ತೀರಿ ಅಂದ್ರೆ ಅದಕ್ಕೆ ತಕ್ಕಂಗ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇರಬೇಕು. ಅಕಸ್ಮಾತ್ ನಿಮ್ಮ ಹತ್ರ ದೊಡ್ಡ ಲ್ಯಾಪ್ಟಾಪ್ ಅಥವಾ ದೊಡ್ಡ ಕಂಪ್ಯೂಟರ್ ಇಲ್ಲ ಅಂದ್ರೆ ನೀವು ಬೇಸಿಕ್ ಸಾಫ್ಟ್ವೇರ್ ಇಂದಾನು ಹೋಗಬಹುದು. ಲೈಕ್ ಕ್ಯಾಪ್ಕಟ್ ಆಗಿರ್ಬೋದು, ಫಿಲ್ಮೋರ್ ಆಗಿರ್ಬೋದು. ಈ ಸಾಫ್ಟ್ವೇರ್ಸ್ ಗೆ ಜಾಸ್ತಿ ಹೈ ಎಂಡ್ ಪಿಸಿ ಏನ್ ಬೇಡ, ನಾರ್ಮಲ್ ಕಾನ್ಫಿಗರೇಷನ್ ಒಳಗೆ ಎಡಿಟಿಂಗ್ ಕಲಿಬಹುದು. ಇವಾಗ ಇಂಡಸ್ಟ್ರಿಯಲ್ ಸಾಫ್ಟ್ವೇರ್ಸ್ ಯಾವ್ಯಾವ ಅಂತ ನೀವು ನನ್ ಕೇಳಿದ್ರೆ ಪ್ರೀಮಿಯರ್ ಪ್ರೋ, ಡಾವೆನ್ಚಿ ರಿಸಾಲ್ವ್, ಆಫ್ಟರ್ ಇಫೆಕ್ಟ್ಸ್, ಇನ್ ಮ್ಯಾಕ್ ಒಳಗಾದ್ರೆ ಫೈನಲ್ ಕಟ್ ಪ್ರೋ ಬರ್ತೈತಿ. ಸೊ ನೀವು ಇಂಡಸ್ಟ್ರಿಯಲ್ ಸಾಫ್ಟ್ವೇರ್ ಏನಾದ್ರು ಕಲಿಬೇಕಂದ್ರೆ ನಿಮ್ಮ ಹತ್ರ ಹೈ ಎಂಡ್ ಪಿಸಿ ಬೇಕು. ಹೈ ಎಂಡ್ ಪಿಸಿ ಬರೋದು ಮಿನಿಮಮ್ ಏನಾದ್ರೂ ಒಂದು 50,000 ರೂಪೀಸ್ ಇನ್ ಪಿಸಿ ಆದ್ರೂ ಬಿಲ್ಡ್ ಮಾಡಿಸಿರ್ಬೇಕು, ಇಲ್ಲ 50,000 ಇಂದ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಆದ್ರೂ ಇದ್ರೊಳಗೆ ನೀವು ಪ್ರೀಮಿಯರ್ ಪ್ರೋ ಯೂಸ್ ಮಾಡಬಹುದು. ಇವಾಗ ಈ ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್ ಒಳಗೆ ಯಾವ್ದು ಬೆಸ್ಟ್ ಸಾಫ್ಟ್ವೇರ್ ಅಂತ ನೀವು ಚೂಸ್ ಮಾಡೋದಾದ್ರೆ ನಾನು ಪರ್ಸನಲಿ ಆದ್ರೆ ಪ್ರೀಮಿಯರ್ ಪ್ರೋ ಚೂಸ್ ಮಾಡ್ತೀನಿ. ಪ್ರೀಮಿಯರ್ ಪ್ರೋ ಯಾಕಂದ್ರೆ ಅದ್ರ ರಿಲೇಟೆಡ್ ತುಂಬಾ ವಿಡಿಯೋಸ್, ಟ್ಯುಟೋರಿಯಲ್ ವಿಡಿಯೋಸ್ ಯೂಟ್ಯೂಬ್ ಒಳಗೆ ಸಿಕ್ಬಿಡ್ತಾವೆ. ನೀವು ಎಂತ ದೊಡ್ಡ ಎಡಿಟಿಂಗ್ ಮಾಡ್ರಿ ಅಥವಾ ಎಂತ ದೊಡ್ಡ ಎಡಿಟಿಂಗ್ ಬಗ್ಗೆ ತಿಳ್ಕೊಬೇಕಂದ್ರು ಪ್ರೀಮಿಯರ್ ಪ್ರೋ ಬಗ್ಗೆ ಸುಮಾರು ಸಾವಿರಾರು ಲಕ್ಷಾಂತರ ವಿಡಿಯೋಸ್ ಅದ್ರೊಳಗೆ ಸಿಗ್ತಾವೆ. ಡಾವೆನ್ಚಿ ರಿಸಾಲ್ವ್ ಒಳಗೂ ಸಿಗ್ತಾವೆ, ಬಟ್ ನಿಮ್ಗೆ ಅಷ್ಟು ಸಿಗಂಗಿಲ್ಲ. ಇಂಡಿಯಾ ಒಳಗೆ ಡಾವೆನ್ಚಿ ರಿಸಾಲ್ವ್ ಯೂಸ್ ಮಾಡೋದು ಬಹಳ ಕಡಿಮೆ ಜನ. ಪ್ರೀಮಿಯರ್ ಪ್ರೋ ಆದ್ರೆ ಆಲ್ ಓವರ್ ವರ್ಲ್ಡ್ ಒಳಗೆ ಜಾಸ್ತಿ ಯೂಸ್ ಮಾಡೋದಂದ್ರೆ ಪ್ರೀಮಿಯರ್ ಪ್ರೋನ. ಸೊ ನಾನು ಕೂಡ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ. ನಿಮ್ಗೆ ಎಲ್ಲಾ ಕಡೆಗೂ ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ವಿಡಿಯೋಸ್ ಎಲ್ಲ ಸಿಕ್ಬಿಡ್ತಾವೆ. ಸೊ ನೀವು ಬೇಕಂದ್ರೆ ಪ್ರೀಮಿಯರ್ ಪ್ರೋನ ಚೂಸ್ ಮಾಡಬಹುದು. ಅಂಡ್ ನಾನು ಡಾವೆನ್ಚಿ ರಿಸಾಲ್ವ್ ಕೂಡ ಯೂಸ್ ಮಾಡ್ತೀನಿ, ಬಟ್ ಅದ್ರೊಳಗೆ ನಾನು ಜಾಸ್ತಿ ಎಡಿಟಿಂಗ್ ಮಾಡಲ್ಲ. ಜಸ್ಟ್ ಕಲರ್ ಗ್ರೇಡಿಂಗ್ಗೋಸ್ಕರ ಅಷ್ಟೇ ನಾನು ಡಾವೆನ್ಚಿ ರಿಸಾಲ್ವ್ ಯೂಸ್ ಮಾಡೋದು. ಫ್ಯೂಚರ್ ಒಳಗೆ ಡಾವೆನ್ಚಿ ರಿಸಾಲ್ವ್ ಒಳಗೆ ಕಲರ್ ಗ್ರೇಡಿಂಗ್ ಮಾಡೋದು ಯಾವ ತರ ಅಂತ ನಾನು ವಿಡಿಯೋ ಮಾಡ್ತೀನಿ. ಬಟ್ ನನಗೆ ಒಂದು ಗೊತ್ತಾಗೋದು, ಡಾವೆನ್ಚಿ ರಿಸಾಲ್ವ್ ಎಷ್ಟು ಜನ ಯೂಸ್ ಮಾಡ್ತಾರೆ, ನನ್ನ ಆಡಿಯನ್ಸ್ ನೋಡ್ತಾ ಇರಲ್ಲ, ಅದು ಕೂಡ ಗೊತ್ತಿಲ್ಲ. ಹಂಗ ಸುಮ್ಮನೆ ಮಾಡಿ ವಿಡಿಯೋ ವೇಸ್ಟ್ ಆಗಬಾರ್ದಲ್ಲ. ಸೊ ನೋಡನ್ರಿ, ಕಮೆಂಟ್ ಹಾಕಿ ಡಾವೆನ್ಚಿ ರಿಸಾಲ್ವ್ ಒಳಗೆ ಏನಾದ್ರು ಟ್ಯುಟೋರಿಯಲ್ ವಿಡಿಯೋಸ್ ಬೇಕಂದ್ರೆ ಅದನ್ನು ಕೂಡ ನಾನು ಮಾಡ್ತೀನಿ. ಸೊ ಎಡಿಟಿಂಗ್ ಸಾಫ್ಟ್ವೇರ್ ನ ಚೂಸ್ ಮಾಡೋದು ಯಾವ ತರ ಅಂತ ಹೇಳಿದೆ. ಸೊ ಇವಾಗ ನೆಕ್ಸ್ಟ್ ಎಡಿಟಿಂಗ್ ನ ಕಲಿಯೋದು ಹೆಂಗ ಅಥವಾ ಎಲ್ಲಿ ಕಲಿತೀರಿ? ಸೊ ಈ ಕ್ವಶನ್ ಗೆ ನಾನು ಆನ್ಸರ್ ಒಂದೇ ಹೇಳೋದು, ನೀವು ಇನ್ಸ್ಟಿಟ್ಯೂಟ್ ಗೆ ಅಥವಾ ಯಾವ್ದಾವ್ದಾರ ಕೋರ್ಸ್ ನ ಪರ್ಚೇಸ್ ಮಾಡಕ್ ಹೋಗ್ಬೇಡ್ರಿ. ನಾನು ಪರ್ಸನಲಿ ಸಜೆಸ್ಟ್ ಮಾಡೋದಾದ್ರೆ ನಿಮಗೆ ಯೂಟ್ಯೂಬ್ ಒಳಗೆ ಬೆಸ್ಟ್ ಒಳ್ಳೊಳ್ಳೆ ವಿಡಿಯೋಸ್ ಅದಾವು, ಆ ವಿಡಿಯೋಸ್ ನೋಡಿ ನೀವು ಎಡಿಟಿಂಗ್ ಕಲಿಬಹುದು. ಆಮೇಲೆ ಎಡಿಟಿಂಗ್ ಕಲಿಯಾಕ ನಾನು ಒಂದು ಬೆಸ್ಟ್ ಟಿಪ್ ಹೇಳ್ತೇನೆ ನೋಡ್ರಿ. ಸುಮ್ಮನೆ ನೀವು ಯೂಟ್ಯೂಬ್ ಹೋಗಿ ರಾಶಿ ವಿಡಿಯೋಸ್ ನೋಡಿ ಎಡಿಟಿಂಗ್ ಮಾಡ್ತೇನೆ ಅಂದ್ರೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನೀವು ಆ ವಿಡಿಯೋಸ್ ನೋಡಿ ಅರ್ಧ ತಲೆ ಕೆಟ್ಟು ಬೋರ್ ಆಗಿ ಎಡಿಟಿಂಗ್ ಬೇಡ ಅನಿಸ್ಬಿಡ್ತೈತಿ. ಅದಕ್ಕೆ ನೀವು ಹಂಗ ಸುಮ್ಮನೆ ರಾಶಿ ವಿಡಿಯೋಸ್ ನೋಡೋದಕ್ಕಿಂತ ಎಕ್ಸಾಂಪಲ್ ಗೆ ಇವಾಗ ನೀವು ಫಸ್ಟ್ ಒಂದು ವಿಡಿಯೋ ನೋಡ್ರಿ. ಲೈಕ್ ಇವಾಗ ಪ್ರೀಮಿಯರ್ ಪ್ರೋ ಅಂತ ಇಟ್ಕರಿ. ಪ್ರೀಮಿಯರ್ ಪ್ರೋದು ಬೇಸಿಕ್ ಎಡಿಟಿಂಗ್ ಯಾವ ತರ ಮಾಡ್ತಾರ, ಅದ್ರೊಳಗೆ ಯಾವ್ಯಾವ ಟೂಲ್ಸ್ ಅದಾವು, ಯಾವ್ಯಾವ ಟೂಲ್ಸ್ ಏನೇನು ವರ್ಕ್ ಆಗತ್ತೆ, ಇದನ್ನ ಒಂದು ವಿಡಿಯೋ ನೋಡ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಿ ಅಂದ್ರೆ ನೀವು ಏನಾರು ಎಡಿಟಿಂಗ್ ಮಾಡ್ಬೇಕಂದ್ರೆ ಲೈಕ್ ಇವಾಗ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದು ಹೆಂಗಂತ ನಿಮ್ಗೆ ಗೊತ್ತಿಲ್ಲ. ಸೊ ಯೂಟ್ಯೂಬ್ ಹೋಗಿ ಹೌ ಟು ರಿಮೂವ್ ಗ್ರೀನ್ ಸ್ಕ್ರೀನ್ ಇನ್ ಪ್ರೀಮಿಯರ್ ಪ್ರೋ ಅಂತ ಸರ್ಚ್ ಮಾಡ್ರಿ. ಸೊ ಅಲ್ಲೇ ನಿಮ್ಗೆ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದು ಹೆಂಗಂತ ಹೇಳ್ತಾರೆ. ಸೊ ನೀವು ಇಲ್ಲೇ ಒಂದು ಟೂಲ್ ಬಗ್ಗೆ ಕಲ್ತ್ ಬಿಟ್ರಿ ಅಂದ್ರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದು ಹೆಂಗ ಇದನ್ನ ಕಲ್ತ್ ಬಿಟ್ರಿ. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಇವಾಗ ವಿಡಿಯೋ ಒಳಗೆ ನೀವು ಗ್ಲೋ ಎಫೆಕ್ಟ್ ಆಡ್ ಮಾಡ್ಬೇಕು, ಅದು ನಿಮ್ಗೆ ಹೆಂಗ ಅಂತ ಗೊತ್ತಿಲ್ಲ. ಸೊ ಸುಮ್ಮನೆ ಯೂಟ್ಯೂಬ್ ಹೋಗ್ರಿ ಹೌ ಟು ಆಡ್ ಅ ಗ್ಲೋ ಎಫೆಕ್ಟ್ ಇನ್ ಪ್ರೀಮಿಯರ್ ಪ್ರೋ. ಸೊ ಈ ತರ ಸರ್ಚ್ ಮಾಡಿ ಗ್ಲೋ ಎಫೆಕ್ಟ್ ಆಡ್ ಮಾಡೋದು ಹೆಂಗ, ಈ ತರ ಪರ್ಟಿಕ್ಯುಲರ್ ಆಗಿ ನೀವು ಏನೇನು ಕಲಿಬೇಕಲ್ಲ ಅದನ್ನ ಅಲ್ಲಿ ಟೈಪ್ ಮಾಡಿ ಅದ್ರ ಮುಂದೆ ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಿರಲ್ಲ ಅದನ್ನ ಹಾಕ್ರಿ. ಇವಾಗ ಪ್ರೀಮಿಯರ್ ಪ್ರೋ ಬಿಟ್ಟು ನೀವು ಡಾವೆನ್ಚಿ ಯೂಸ್ ಮಾಡೋದಾದ್ರೆ ಹೌ ಟು ಆಡ್ ಅ ಗ್ಲೋ ಎಫೆಕ್ಟ್ ಇನ್ ಡಾವೆನ್ಚಿ ರಿಸಾಲ್ವ್. ಈ ತರ ನೀವು ಏನ್ ಎಫೆಕ್ಟ್ ಯೂಸ್ ಮಾಡ್ಬೇಕು ಅಥವಾ ಏನ್ ಎಡಿಟಿಂಗ್ ಯೂಸ್ ಮಾಡ್ಬೇಕು ಅದ್ರ ಮುಂದೆ ಆ ಸಾಫ್ಟ್ವೇರ್ದು ನೇಮ್ ಹಾಕ್ರಿ. ಈ ತರ ಎಡಿಟಿಂಗ್ ಕಲ್ತ್ರೆ ನಿಮಗೆ ಈಸಿ ಆಗ್ಬಿಡ್ತೈತಿ. ಅಂಡ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಅದನ್ನ ಯಾವ ತರ ಯೂಸ್ ಮಾಡೋದು ಅಥವಾ ಅದನ್ನ ಯಾವ ತರ ಎಡಿಟಿಂಗ್ ಮಾಡೋದು ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರಿ. ಹಂಗ ಸುಮ್ಮನೆ ರ್ಯಾಂಡಮ್ಲಿ ಎಡಿಟಿಂಗ್ ಕಲಿಬೇಕು ತಡಿ ಅಂತ ಹಂಗ ಯಾವ್ದೋ ಒಂದು ಸಾಫ್ಟ್ವೇರ್ ಹಚ್ಚಿ ಅದೆಲ್ಲ ತಾಸ್ ಗಂಟ್ಲೆ ಇರುತ್ತೆ, ನೋಡಕ್ಕೂ ಬೇಜಾರು. ಈವನ್ ನನಗೂ ಕೂಡ ಸ್ಟಿಲ್ ಇವಾಗಾದ್ರೂ ನಾನು ಹೊಸ ಟೂಲ್ಸ್ ಕಲಿಬೇಕಂದ್ರೆ ಹಂಗ ಅದೇ ತರನೇ ನೋಡೋದು. ಸಪರೇಟ್ ಆಗಿ ಹೋಗ್ತೀನಿ, ಸರ್ಚ್ ಮಾಡ್ತೀನಿ, ಅದನ್ನ ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡು ಅದನ್ನ ನಾನು ನನ್ನ ಎಡಿಟಿಂಗ್ ಒಳಗೆ ಕಲಿತೀನಿ. ನೀವು ಒಂದ್ಸತಿ ಎಡಿಟಿಂಗ್ ಕಲ್ತ್ರೆ ಲೈಫ್ ಟೈಮ್ ಅದ ಇರಂಗಿಲ್ಲ. ಜನರೇಷನ್ ಚೇಂಜ್ ಆದಂಗೆ ನೀವು ಹೊಸ ಸ್ಕಿಲ್ಸ್ ನ ಎಡಿಟಿಂಗ್ ಒಳಗೆ ಕಲ್ಕಂತ ಹೋಗ್ಬೇಕು. ಅಂದ್ರೆ ನಿಮ್ ಸ್ಕಿಲ್ ನ ಅಪ್ಗ್ರೇಡ್ ಮಾಡ್ಕೊಂತ ಹೋಗ್ಬೇಕು. ಇವತ್ತು ನಾವು ಪ್ರೀಮಿಯರ್ ಪ್ರೋ ಯೂಸ್ ಮಾಡತ್ತೇವೆ ಅಂದ್ರೆ ಅದ್ರೊಳಗೆ ಅವ ಟೂಲ್ಸ್ ಇರಲ್ಲ. ಫ್ಯೂಚರ್ ಒಳಗೆ ಹೊಸ ಟೂಲ್ಸ್ ಬರ್ತಾವ, ಹೊಸ ಅಪ್ಗ್ರೇಡೇಷನ್, ಹೊಸ ಏನೇನೋ ಎಫೆಕ್ಟ್ಸ್ ಬರ್ತಾವ. ಅವನ್ನೆಲ್ಲಾನು ನೀವು ಯೂಸ್ ಮಾಡೋದನ್ನ ಕಲ್ಕಂತ ಹೋಗ್ಬೇಕು. ಎಡಿಟಿಂಗ್ ಕಲಿಯೋದು ಹೆಂಗ ಎಲ್ಲಿ ಕಲಿಯೋದು ಅಂತ ಹೇಳಿದೆ. ನೆಕ್ಸ್ಟ್ ಒಂದು ಇದೆಲ್ಲ ಆದ್ಮೇಲೆ ನೀವು ಎಡಿಟಿಂಗ್ ನ ಪ್ರಾಕ್ಟೀಸ್ ಮಾಡ್ಬೇಕು. ಹಂಗ ಸುಮ್ಮನೆ ಯಾವ್ದೋ ಒಂದು ವಿಡಿಯೋ ನೋಡಿ ಒಂದು 4 ವಿಡಿಯೋ ಎಡಿಟಿಂಗ್ ಮಾಡಿದೆ ನಂಗೆ ಎಡಿಟಿಂಗ್ ಬಂತ ಅನ್ನಕ್ ಆಗಂಗಿಲ್ಲ. ನೀವು ಅದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಕ ನಿಮಗೆ ಫುಟೇಜಸ್ ಬೇಕಂದ್ರೆ ಪಿಕ್ಸೆಲ್ ಅನ್ನೋ ಒಂದು ವೆಬ್ಸೈಟ್ ಐತಿ. ಗೂಗಲ್ ಕ್ರೋಮ್ ಒಳಗೆ ಹೋಗಿ ಪಿಕ್ಸೆಲ್ ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ಒಳಗೆ ಹೋದ್ರೆ ಇದ್ರೊಳಗೆ ನಿಮ್ಗೆ ಸುಮಾರು ಫುಟೇಜಸ್ ಸಿಗ್ತಾವ. ಅದ್ರೊಳಗೆ ನೀವು ಒಂದು ಥೀಮ್ ಸೆಟ್ ಮಾಡ್ಕರಿ. ಬೈಕ್ ರಿಲೇಟೆಡ್ ಒಂದು ವಿಡಿಯೋ ರೆಡಿ ಮಾಡ್ಬೇಕಪ್ಪ. ಸೊ ನೀವು ಆ ಪಿಕ್ಸೆಲ್ ಒಳಗೆ ಹೋಗಿ ಬೈಕ್ ರೈಡ್ ಅಂತ ಹಾಕ್ರಿ. ಸೊ ಬೈಕ್ ರೈಡ್ ಆಗಂತ
ಸುಮಾರು ವಿಡಿಯೋಸ್ ಬರ್ತಾವ. ಆ ವಿಡಿಯೋಸ್ನ ಎಲ್ಲಾನು ಒಂದು 5-6 ವಿಡಿಯೋಸ್ ಡೌನ್ಲೋಡ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಅದ್ರೊಳಗೆ ಸೌಂಡ್ ಎಫೆಕ್ಟ್ಸ್ ಹಾಕ್ರಿ, ಬೈಕಿಂದ ಒಂದು ಸೌಂಡ್ ಇರುತ್ತಲ್ಲ ಅದನ್ನ ಹಾಕ್ರಿ, ಫುಲ್ ರೇಸಿಂಗ್ ತರ ಫೀಲ್ ಕೊಡ್ರಿ, ಅದಕ್ಕೆ ಮ್ಯೂಸಿಕ್ ಹಾಕ್ರಿ, ಈ ತರ ಪ್ರಾಕ್ಟೀಸ್ ಮಾಡ್ರಿ. ಅದು ಬಿಟ್ರೆ ಫುಡ್ಡಿನ ವಿಡಿಯೋಸ್ ಇರ್ತಾವ, ಫುಡ್ಡಿಂದ ಹಾಕ್ರಿ, ಫುಡ್ ರಿಲೇಟೆಡ್ ಎಡಿಟಿಂಗ್ ಮಾಡ್ರಿ. ಸೊ ಒಂದು ಎಡಿಟಿಂಗ್ ಮಾಡ್ಬೇಕಾದ್ರೆ ಒಂದು ಥೀಮ್ ಸೆಲೆಕ್ಟ್ ಮಾಡ್ಕರಿ. ಆ ಥೀಮಿಗೆ ಬೇಕಾಗಿರೋ ಏನೇನು ವಿಡಿಯೋಸ್ ಫುಟೇಜಸ್ ಇರ್ತಾವಲ್ಲ ಅವೆಲ್ಲಾನು ನೀವು ಪಿಕ್ಸಲ್ ಒಳಗೆ ಹುಡುಕಬಹುದು. ಸೌಂಡ್ ಎಫೆಕ್ಟ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕಂದ್ರೆ ನೀವು ಪಿಕ್ಸಾಬಿ ಒಳಗೆ ಹೋಗ್ಬೋದು. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ಇಲ್ಲಿ ಮೇಲೆ ಐ ಬಟನ್ ಕೊಟ್ಟನಿ, ಅದನ್ನ ಹೋಗಿ ನೋಡ್ಬೋದು. ಆಲ್ರೆಡಿ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ನ ಅಪ್ಲೋಡ್ ಮಾಡೀನಿ. ಸೊ ಇವಾಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅವೇನ್ ಫುಟೇಜಸ್ ನೀವು ಎಡಿಟಿಂಗ್ ಮಾಡಿರ್ತೀರಲ್ಲ ಅವನ್ನ ಇಟ್ಕೊಂಡು ಕ್ಲೈಂಟ್ಸ್ ಹುಡುಕ್ರಿ. ಸ್ಟಾರ್ಟಿಂಗು ಫ್ರೆಶರ್ ಆಗಿರ್ತಿರಲ್ಲ ಆ ಟೈಮ್ ಒಳಗೆ ಕ್ಲೈಂಟ್ಸ್ ಹುಡುಕೋದು ಭಾಳ ಕಷ್ಟಪ್ಪ. ಸಡನ್ ಆಗಿ ನಿಮಗೆ ವರ್ಕ್ ಸಿಗಂಗಿಲ್ಲ, ಬಟ್ ಹುಡುಕ್ಬೇಕಷ್ಟ. ಹುಡುಕಿದ್ರೆ ದೇವರ ಸಿಗ್ತಾನಂತ, ಇನ್ನು ಕ್ಲೈಂಟ್ ಸಿಗಂಗಿಲ್ಲ. ಕ್ಲೈಂಟ್ ಹುಡುಕಾಕ ಸಿಂಪಲ್ ಆಗಿ ಹೋಗ್ರಿ. ಯೂಟ್ಯೂಬ್ನಾಗ ಕನ್ನಡ ಕ್ರಿಯೇಟರ್ಸ್ ಇರ್ತಾರಲ್ಲ ಅವ್ರ ವಿಡಿಯೋಸ್ ಒಳಗೆ ಏನೇನು ಮಿಸ್ಟೇಕ್ ಅದಾವು ನೋಡ್ರಿ. ಅದನ್ನ ನೀವು ಆ ವಿಡಿಯೋನ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಬೋದು ನೀವು ನೋಡಿ ಅದನ್ನ ಎಡಿಟಿಂಗ್ ಮಾಡಿ ಆ ಪರ್ಸನ್ಗೆ ಮೇಲ್ ಮಾಡ್ರಿ. ನೋಡಪ್ಪ ದೋಸ್ತ, ನಾನು ನಿನ್ನ ವಿಡಿಯೋ ಈ ತರ ಇತ್ತು, ಈ ತರ ಎಡಿಟಿಂಗ್ ಮಾಡೀನಿ, ನಿನಗೇನಾರ ಇಷ್ಟ ಆದ್ರೆ ಫ್ಯೂಚರ್ ಒಳಗೆ ನನಗೆ ನಿಮ್ಮ ವಿಡಿಯೋಸ್ ನನಗೆ ಕೊಡ್ರಿ, ಒಂದು ಆವರೇಜ್ ಒಂದು ಬಿಲೋ ಪ್ರೈಸ್ ಒಳಗೆ ನಾನು ನಿಮ್ಗೆ ಎಡಿಟಿಂಗ್ ಮಾಡಿ ಕೊಡ್ತೇನೆ ಅಂತ ಅವ್ರಿಗೊಂದು ಮೇಲ್ ಹಾಕ್ರಿ. ಆ ಪರ್ಸನ್ಗೆ ಏನಾರ ಎಡಿಟಿಂಗ್ ಇಷ್ಟ ಆತಂದ್ರೆ ಪಕ್ಕ ನಿಮ್ಗೆ ವರ್ಕ್ ಕೊಡ್ತಾನೆ. ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಬೇರೆದವ್ರಿಗೆ ಟ್ರೈ ಮಾಡ್ರಿ. ಒಬ್ರ ಬರಲ್ಲ, ಅವನು ಒಂದು 50 ಜನಕ್ಕೆ ಕಳಿಸ್ರಿ. ದಿನಾನು ಒಂದು 5-6 ಯೂಟ್ಯೂಬರ್ಸ್ಗೆ ಮೇಲ್ ಹಾಕ್ರಿ. ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಹಾಕ್ರಿ, ನಾನು ಈ ತರ ಎಡಿಟಿಂಗ್ ಮಾಡ್ಕೊಡ್ತೀನಿ. ಈ ತರ ಎಲ್ಲ ನೀವು ಅವ್ರಿಗೆ ಮೆಸೇಜ್ ಹಾಕಿದ್ರೆ ಅವ್ರಿಗೆ ಗೊತ್ತಾಗತಿ. ಆಕ್ಚುಲಿ ಸುಮಾರು ಯೂಟ್ಯೂಬರ್ಸ್ಗೆ ಎಡಿಟರ್ಸ್ ಬೇಕಾಗಿರ್ತೈತಿ, ಬಟ್ ಎಡಿಟರ್ಸ್ ಹುಡುಕೋದು ಅವ್ರಿಗೂ ಕಷ್ಟ ಆಗಿರ್ತೈತಿ, ಅಥವಾ ಅವರು ಎಲ್ಲಿ ಹುಡುಕೋದಂತ ಗೊತ್ತಾಗ್ಲಂಗ ಹಂಗ ಸುಮ್ಮನೆ ಇರ್ತಾರ. ಅದಾಗ ನೀವಾಗಿ ಒಂದ್ ಸ್ವಲ್ಪ ಮೆಸೇಜ್ ಮಾಡಿದ್ರೆ ಯಾರೋ ಒಬ್ರು ಎಡಿಟರ್ ಮೆಸೇಜ್ ಮಾಡ್ಯಾರ ಹೆಂಗ್ ಮಾಡ್ತಾರೆ ನೋಡೋಣ ಚೆಕ್ ಮಾಡಿ ನಿಮ್ ಜೊತೆ ಮಾತಾಡಿ ವರ್ಕ್ ಸಿಗಂತ ಚಾನ್ಸಸ್ ಇರ್ತೈತಿ. ಸೊ ಇವಾಗ ನಿಮ್ಗೆ ಒಂದು 2 ಕ್ಲೈಂಟ್ ಈ ತರ ಏನಾರು ಸಿಕ್ತಂದ್ರೆ ಫ್ಯೂಚರ್ನಾಗ ಎಕ್ಸ್ಟ್ರಾ ಮತ್ತೆ ಬೇರೆ ಕ್ಲೈಂಟ್ ಸಿಗೋ ಚಾನ್ಸಸ್ ಇರ್ತೈತಿ. ಯಾವ ತರ ಅಂದ್ರೆ ಈ ಕ್ಲೈಂಟ್ಸ್ ಏನ್ ಇರ್ತಾರಲ್ಲ ಅವರು ನಿಮ್ಗೆ ಮತ್ತೆ ಯಾರ ವರ್ಕ್ ಇತ್ತಂದ್ರೆ ರೆಫರ್ ಮಾಡ್ತಾರ. ಅಂಡ್ ಈ ಕ್ಲೈಂಟ್ಸ್ ನೀವು ಏನಾರ ಎಡಿಟಿಂಗ್ ಮಾಡಿರ್ತಿರಲ್ಲ ಅವನ್ನ ಆಸ್ ಅ ಪೋರ್ಟ್ಫೋಲಿಯೋ ತರ ಸೆಟ್ ಮಾಡ್ಕರಿ. ಪೋರ್ಟ್ಫೋಲಿಯೋ ಒಳಗೆ ಏನೇನೋ ಹುಚ್ಚುಚ್ರಂಗೆ ಹಾಕಕ್ ಹೋಗ್ಬೇಡ್ರಿ. ನಿಮ್ದು ಒಂದು ಬೆಸ್ಟ್ ವರ್ಕ್ ಇರುತ್ತಲ್ಲ ಅದನ್ನ ಕ್ಯಾಟಗರಿ ಮಾಡಿ ಚಂದಾಗಿ ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡ್ರಿ. ಪೋರ್ಟ್ಫೋಲಿಯೋನ ಭಾಳ ಜನ ಡ್ರೈವ್ ಒಳಗೆ ಅಥವಾ ಯೂಟ್ಯೂಬ್ ಒಳಗೆ ಅನ್ಲಿಸ್ಟ್ ಮಾಡಿ ಇದು ಮಾಡ್ತೀರಿ. ಆ ಥರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ವಿಮಿಯೋ ಅಥವಾ ಬಿಹಾನ್ಸ್ ಒಳಗೆ ಆ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅದಕ್ಕೊಂದು ಹೆಸರು ಕೊಟ್ಟು ಪೋರ್ಟ್ಫೋಲಿಯೋನ ರೆಡಿ ಮಾಡ್ಕರಿ. ಯಾರಾದ್ರೂ ಫ್ಯೂಚರ್ ಒಳಗೆ ನಿಮ್ಮ ವರ್ಕ್ ಏನು ತೋರಿಸ್ರಿ ಅದನ್ನ ನೋಡಿ ನಾನು ನಿಮ್ಗೆ ವರ್ಕ್ ಕೊಡ್ತೇನೆ ಅಂತ ಅಂದಾಗ ಪಟ್ ಅಂತ ನಿಮ್ಮ ಪೋರ್ಟ್ಫೋಲಿಯೋ ಕಳ್ಸಂಗಿರ್ಬೇಕು. ಈ ಎಡಿಟಿಂಗ್ ಫೀಲ್ಡ್ ಒಳಗೆ ಪೋರ್ಟ್ಫೋಲಿಯೋ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಇದ್ರ ಬಗ್ಗೆ ಗಮನ ಇಡ್ರಿ. ಸೊ ಕ್ಲೈಂಟ್ ಹುಡ್ಕೋದಂದ್ರೆ ಹೇಳಿದೆ. ಆಮೇಲೆ ಇನ್ನೊಂದು ಬೆಸ್ಟ್ ಹೇಳ್ತೇನೆ ನೋಡ್ರಿ. ಕ್ಲೈಂಟ್ಸ್ ಹುಡ್ಕಕ್ಕೆ ನೀವು ಗೂಗಲ್ ಮ್ಯಾಪ್ನಾಗ ಹೋಗಿ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಸರ್ಚ್ ಮಾಡ್ರಿ. ಅದ್ರೊಳಗೆ ಸುಮಾರು ಏಜೆನ್ಸಿ ಬರ್ತಾವೆ. ಆ ಏಜೆನ್ಸಿವರೆಗೂ ನೀವು ಮೆಸೇಜ್ ಹಾಕ್ರಿ ಅಥವಾ ಮೇಲ್ ಹಾಕ್ರಿ. ಮೇಲ್ ಅದ ಹೇಳಿದ್ನಲ್ಲ ಅದ ಸಿಮಿಲರ್ ಹಾಕ್ರಿ. ನಾನು ವಿಡಿಯೋ ಎಡಿಟರ್, ನಾನು ಈ ತರ ವಿಡಿಯೋಸ್ ಎಡಿಟಿಂಗ್ ಮಾಡ್ತೀನಿ, ನಿಮಗೆ ಬೇಕಂದ್ರೆ ನಮ್ಗೆ ಒಂದಿಷ್ಟು ವರ್ಕ್ ಕೊಡ್ರಿ, ನಾವು ಮಾಡಿ ತೋರಿಸ್ತೇವೆ. ಕೆಲವೊಬ್ರು ಸುಮಾರು ಜನ ವರ್ಕ್ ಕೊಡಂಗಿಲ್ಲ ಸ್ಟಾರ್ಟಿಂಗ್ ಒಳಗೆ. ನೀವು ಫ್ರೀ ಆಗಿ ಎಡಿಟಿಂಗ್ ಮಾಡಕ್ಕೂ ರೆಡಿ ಇರಬೇಕು. ಬಿಕಾಸ್ ನಿಮ್ಗೆ ವರ್ಕ್ ಬೇಕಂದ್ರೆ ನಿಮ್ಮ ವರ್ಕ್ ಯಾರು ನೋಡ್ಬೇಕಂದ್ರೆ ನಿಮ್ಮ ಸ್ಕಿಲ್ ಏನು, ನೀವು ಯಾವ ತರ ವರ್ಕ್ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತಾಗಬೇಕಂದ್ರೆ ಫ್ರೀ ಆಗಿ ಎಡಿಟಿಂಗ್ ಮಾಡ್ಕೊಡಕ್ ಕೂಡ ನೀವು ರೆಡಿ ಆಗಿರ್ಬೇಕು. ನಿಮಗೆ ಏನಾರ ಹಿಂದಿ ಅಂಡ್ ಇಂಗ್ಲಿಷ್ ಬರುತ್ತೆ ಅಂದ್ರೆ ಹಿಂದಿ ಇಂಗ್ಲಿಷ್ ಕ್ರಿಯೇಟರ್ಗೂ ಕೂಡ ನೀವು ಮೆಸೇಜ್ ಹಾಕ್ರಿ. ಅವ್ರ ಕಡೆಯಿಂದ ಎಡಿಟಿಂಗ್ ಸಿಗೋ ಚಾನ್ಸಸ್ ಇರ್ತೈತಿ. ಒಂದೊಂದು ರೀಲ್ಸ್ಗೂ ಕೂಡ ಸುಮಾರು ಜನ 1500 ಇಂದ 3000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು 30-40 ಸೆಕೆಂಡ್ ರೀಲ್ನ 1 hour 2 hour ಒಳಗೆ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಕಂಪ್ಲೀಟ್ ಮಾಡ್ಬೋದು. ನೋಡೋಣ್ರಿ ಫ್ರೀಲ್ಯಾನ್ಸಿಂಗ್ ಒಳಗೆ ಕ್ಲೈಂಟ್ಸ್ ಹುಡುಕೋದು ಹೆಂಗಂತ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಸ್ವಲ್ಪ ರಿಸರ್ಚ್ ಮಾಡಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದಕ್ಕೆ ಎಷ್ಟು ಜನ ಇಂಟ್ರೆಸ್ಟ್ ಅದಿರ ಅಂತ ನನಗೆ ಗೊತ್ತಾಗಬೇಕು. ಸೊ ನೀವು ಅದಕ್ಕೆ ಕಮೆಂಟ್ ಹಾಕ್ರಿ. ಫ್ರೀಲ್ಯಾನ್ಸಿಂಗ್ ಬಗ್ಗೆ ಏನಾರ ನಿಮಗೆ ವಿಡಿಯೋಸ್ ಬೇಕಂದ್ರೆ ಅದಕ್ಕೂ ನಾನು ಸ್ವಲ್ಪ ಹೆಚ್ಚಿಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ತರ ಹೆಚ್ಚು ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.